ನಮಸ್ಕಾರ ವೀಕ್ಷಕರೇ, ಕಿದೀರಿ ಕೈರುಚಿಗೆ ಸ್ವಾಗತ. ಇಂದಿನ ಕೈರುಚಿಯಲ್ಲಿ ನಾನು ಮೆಂತ್ಯ ಸೊಪ್ಪಿನ ಪರೋಟ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಒಂದು ಸಣ್ಣ ಕಟ್ಟು ಮೆಂತ್ಯ ಸೊಪ್ಪು, ಆಮೇಲೆ ಗೋಧಿ ಹಿಟ್ಟು, ಆಮೇಲೆ ಜೀರಿಗೆ ಒಂದು ಅರ್ಧ ಚಮಚ ಜೀರಿಗೆ, 1/4 ಚಮಚ ಓಂಕಾಳು, ಇಂಗು ಸ್ವಲ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಬೆಲ್ಲ, ಕೆಂಪು ಮೆಣಸಿನ ಹುಡಿ, ಹಳದಿ ಪೌಡರ್, ಆಮೇಲೆ ಗರಂ ಮಸಾಲ ಸ್ವಲ್ಪ, ಒಂದು 1/4 ಚಮಚ ಗರಂ ಮಸಾಲ. ಅದಕ್ಕೆ ಸ್ವಲ್ಪ ಎಣ್ಣೆ. ಮೊದಲಿಗೆ ನಾನು ಈ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದು ಬಿಡಿಸಿ ತಂದಿದ್ದೇನೆ ನೋಡಿ. ಈ ಥರ ಇದನ್ನೀಗ ಕಟ್ ಮಾಡುವ. ಸಣ್ಣಗೆ ಹೆಚ್ಚಿಕೊಳ್ಬೇಕು. ಈಗ ಎಲ್ಲವನ್ನು ಹೆಚ್ಚಿಕೊಳ್ಳುವ. ನೋಡಿ, ಅಷ್ಟು ತುಂಬ ಸಣ್ಣಗೆ ಕಟ್ ಮಾಡಬೇಕಂತೇನಿಲ್ಲ, ಎಷ್ಟು ಕಟ್ ಮಾಡಿದರೆ ಸಾಕು. ಈಗ ಒಂದು ಬಾಣಲೆಯಲ್ಲಿ ಬಿಸಿಗೆ ಇಟ್ಟೆ, ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳುವ. ಆಮೇಲೆ ಜೀರಿಗೆ, ಓಮಕಾಳು, ಇಂಗು, ಇದು ಸ್ವಲ್ಪ ಪರಿಮಳ ಬಂದ ನಂತರ ಈಗ ಮಸಾಲೆ ಸಾಮಾನೆಲ್ಲ ಹಾಕ್ತೇನೆ. ಹಳದಿ ಪೌಡರ್, ಮೆಣಸು, ಈಗ ನಾವು ಕಟ್ ಮಾಡಿಕೊಂಡ ಸೊಪ್ಪು ಹಾಕುವ. ನೀರು ಹಾಕಬಾರ್ದು, ಇದರಲ್ಲೇ ನೀರು ಇರ್ತದೆ. ಇದೊಂದು 2-3 ನಿಮಿಷ ಸ್ವಲ್ಪ ಬಾಡಿಸ್ಕೊಳ್ಳುವ. ಅದು ನೀರು ಬಿಡ್ತದೆ ನಮಗೆ. ಆವಾಗ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಪರೋಟ ಮಾಡಿದರೆ ಆಯಿತು. ನೋಡಿ, ನೀರು ಬಿಟ್ಟು ನೋಡಿ, ಇಷ್ಟು ನೀರು ಬಿಟ್ಟುಕೊಳ್ಳಿ. ಹಾಗೆ ಸ್ವಲ್ಪ ನಮಗೆ ನೀರು ಎಷ್ಟು ಹಾಕಬೇಕು ಅಂದಾಜು ಹಾಕಲಿಕ್ಕೆ ಇಷ್ಟು ಬಿಸಿ ಮಾಡಿದ್ರೆ ಸಾಕು. ಈಗ ಬಂದ್ ಮಾಡ್ತೇನೆ ಗ್ಯಾಸ್. ಇದು ಪೂರ ಆಗಲಿ, ಬಿಸಿ ಇದೆ. ಆಮೇಲೆ ಗೋಧಿ ಹಿಟ್ಟು ಹಾಕುವ. ಎಲ್ಲ ಆರ್ತೀಗ, ಬಿಸಿ ಇಲ್ಲ. ಈಗ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ನೋಡಿಕೊಂಡು ನೀರು ಹಾಕುವ.
ಚಪಾತಿ ಹಿಟ್ಟಿನ ಹದಕ್ಕೆ ನಾನು ನಮ್ಗೆ ಎಷ್ಟು ನೀರು ಬೇಕಂತ ನೋಡಿ. ಇದಕ್ಕೆ ಸೊಪ್ಪು ನಾವು ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಬರ್ತದೆ, ಅದಕ್ಕಾಗಿ ಸ್ವಲ್ಪ ಸೊಪ್ಪು ಹಾಕಿದರೆ ಸಾಕು. ಅದಕ್ಕೆ ಬೆಲ್ಲ ಉಪ್ಪೆಲ್ಲ ಹಾಕಿದೆ. ಬೆಲ್ಲ ಹಾಕುದು ಯಾಕೆಂದರೆ ಅದು ಕಹಿ ಅಂಶ ಸ್ವಲ್ಪ ಹೋಗಲಿ ಅಂತ ಅಷ್ಟೇ, ಮೆಂತ್ಯ ಸೊಪ್ಪಿನದ್ದು. ಹೀಗೆ ಒಂದು 10 ನಿಮಿಷ ಮುಚ್ಚಿಡುವ, ಆನಂತರ ಪರೋಟ ಮಾಡುವ. ಹೀಗೆ ಪರೋಟ ಮಾಡಿ ನಾವು ಎಲ್ಲಾದರೂ ನಾವು ಟೂರ್ ಎಲ್ಲ ಹೋಗೋದಾದರೆ ಒಂದು 2 ದಿವಸ 3 ದಿವಸ ಮಟ್ಟಿಗೆ ಇದನ್ನು ಮಾಡಿ ತಗೊಂಡು ಹೋಗ್ಬೋದು. ಇದಕ್ಕೆಂತ ಪಲ್ಯ ಏನು ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಮೊಸರು ಒಂದು ಇದ್ರೆ ಸಾಕು. ಒಳ್ಳೆ ಪ್ರಯಾಣ ಮಾಡುವಾಗೆಲ್ಲ ಇದು ತುಂಬ ಉಪಯೋಗಕ್ಕೆ ಬರ್ತದೆ. ಈ ಥರ ಎಲ್ಲ ಪರೋಟ ಎಲ್ಲ ಮಾಡಿ ತಗೊಂಡೋದ್ರೆ ಒಂದು 10 ನಿಮಿಷ ಈಗ ಮುಚ್ಚಿಡ್ತೇನೆ. 10 ನಿಮಿಷ 10-15 ನಿಮಿಷ ಆಯ್ತು ಈಗ. ಬಿಸಿ ಬಿಸಿಯಾದ ಮೆಂತ್ಯ ಪರೋಟ, ಮೆಂತ್ಯ ಸೊಪ್ಪಿನ ಪರೋಟ ರೆಡಿಯಾಗಿದೆ. ಮೊಸರು ಜೊತೆ ಕೂಡ ಚೆನ್ನಾಗಿದೆ. ಪಲ್ಯ ಏನು ಬೇಕಾಗಿಲ್ಲ, ಚಟ್ನಿ ಪಲ್ಯ ಏನು ಅವಶ್ಯಕತೆ ಇಲ್ಲ. ಇದರಲ್ಲೇ ಎಲ್ಲ ನಾವು ಹಾಕಿರ್ತೇವೆ ಮಸಾಲೆ ಎಲ್ಲ. ಬೆಣ್ಣೆ ಜೊತೆ ಅಥವಾ ಮೊಸರಿನ ಜೊತೆ ತುಂಬ ರುಚಿಯಾಗಿರ್ತದೆ. ನೀವು ಈ ಥರ ಎಲ್ಲಾದರೂ ಪ್ರವಾಸಕ್ಕೆಲ್ಲ ಹೋಗುವಾಗ 2-3 ದಿವಸಕ್ಕೆ ಏನು ಇದು ಚಪಾತಿ ಆದರೆ ಸ್ವಲ್ಪ ರಟ್ಟಿನಾಗೆ ಗಟ್ಟಿ ಆಗ್ತದೆ. ಇದು ಹಾಗೆ ಏನೂ ಆಗೋದಿಲ್ಲ, ಸ್ಮೂತಾಗಿ ಇರ್ತದೆ. ಹೀಗೆ ಮಾಡಿ